ದಾವಣಗೆರೆ ದಂಗಲ್ ಇಂದು ಕತ್ತಲ ಹುಲಿ ಹುಲಿಯ ಫೈರ್ 8ರಿಂದ 10,000 ರೂಪಾಯಿ ಒಂದೇ ಒಂದು ಮತ. ಮಲ್ಲಣ್ಣನ ಕತ್ತಲ ರಾತ್ರಿ ಲಾಭ ಸಮರ್ಥ್ಗೆ ಸಿಗುವಂತಹ ಸಾಧ್ಯತೆ ಇದೆಯಾ? ಕುಮಾರಣ್ಣ ಕರಾಮತ್ತು ವಿಜಯೇಂದ್ರ ಸ್ಟ್ರಾಟಜಿ ವರ್ಕೌಟ್ ಆಗಲ್ವಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ದಾವಣಗೆರೆ ದಂಗಲ್ಗೆ ಭರ್ಜರಿ ಕ್ಲೈಮ್ಯಾಕ್ಸ್. ಇವತ್ತು ದಾವಣಗೆರೆಯಲ್ಲಿ ಕೊರಡು ಕಾಂಚನದ ಕುಣಿತ. ಸಪ್ಪೆಯಾಗಿ ಭರವಸೆ ಕಳೆದುಕೊಂಡಿದ್ದ ಕಾಂಗ್ರೆಸ್ ಪಾರ್ಟಿಗೆ ಜಮೀರ್ ಎಂಟ್ರಿಯಿಂದ ಪುನರ್ಜನ್ಮ ಮತ್ತು ಹುಲಿಯ ಹೊರಡಿಸಿರುವಂತಹ ಹುಕುಂ ಹಿಂದಿನ ರೋಚಕ ಸತ್ಯಗಳ ಒಳಮರ್ಮ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಬೆಣ್ಣೆನಗರಿ ದಾವಣಗೆರೆಯ ರಾಜಕೀಯ ರಣಕಣದಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದು ಪ್ರಶ್ನೆ ಕಾಂಗ್ರೆಸ್ ಪಡೆಯಲ್ಲಿ ನಡುಕವನ್ನ ಹುಟ್ಟಿಸಿತ್ತು. ಮುಸ್ಲಿಮರು ಈ ಬಾರಿ ಕಾಂಗ್ರೆಸ್ಗೆ ಕೈಕೊಟ್ಟಾರಾ ಅನ್ನುವಂತಹ ಸುದ್ದಿ ದಾವಣಗೆರೆ ತುಂಬಾ ಹಬ್ಬಿತ್ತು. ಸುಲ್ತಾನ್ ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣದ ಬೀದಿ ಬೀದಿಗಳಲ್ಲಿ ಈಗ ಒಂದೇ ಒಂದು ಸದ್ದು, ಅದು ಸಮರ್ಥ್ ಹಮಾರ ಲಡ್ಕಾ ಹೇ ಅನ್ನುವಂತಹದ್ದು. ಅಖಾಡಕ್ಕೆ ಜಮೀರ್ ಎಂಟ್ರಿ ಆದ ನಂತರ ಕಾಂಗ್ರೆಸ್ಗೆ ಹಠಾತ್ ಯೂ ಟರ್ನ್. ಈ ಬೆಳವಣಿಗೆಯ ಹಿಂದೆ ಕೇವಲ ಸ್ನೇಹ ಇಲ್ಲ, ಅದರ ಹಿಂದೆ ದೆಹಲಿ ಮಟ್ಟದ ತಂತ್ರಗಾರಿಕೆ ಮತ್ತು ಹುಲಿಯನ ಖಡಕ್ ಆದೇಶ ಇದೆ. ಈಗ ಅಖಾಡ ಫೈನಲ್ ಮ್ಯಾಚ್ ರೀತಿ ರೆಡಿಯಾಗಿದೆ. ಕೊನೆಯ ಹಂತದಲ್ಲಿ ಕುರುಡು ಕಾಂಚನದ ಕುಣಿತ ದಾವಣಗೆರೆಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರದರ್ಶನ ಕಾಣಿಸ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಹಂಚಿಕೆ ಆದಾಗ್ಲಿಂದ ನೀನಾ ನಾನಾ ಅನ್ನುವಂತಹ ಜಿದ್ದಾಜಿದ್ದಿ ನಡೆದಿತ್ತು. ಈ ಮುನಿಸು ಎಷ್ಟಿತ್ತು ಅಂತ ಅಂದ್ರೆ ಜಮೀರ್ ಪ್ರಚಾರದಿಂದಲೇ ದೂರ ಉಳಿದುಕೊಂಡಿದ್ರು. ಪರಿಸ್ಥಿತಿ ಕೈ ಮೀರಿ ಕಾಂಗ್ರೆಸ್ನ ಭದ್ರಕೋಟೆಗೆ ಅಪಾಯ ಎದುರಾಗೋದನ್ನ ಅರಿತಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ರು. ಹುಲಿಯ ಯಾವುದೇ ಹಿತಾಸಕ್ತಿಗಿಂತ ಪಕ್ಷದ ಗೆಲುವು ಮುಖ್ಯ ಅನ್ನುವಂತಹ ಅಂತಿಮ ಎಚ್ಚರಿಕೆ ನೀಡಿದ್ರು. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಅಂತಿಂತ ಕ್ಷೇತ್ರ ಅಲ್ಲ. ಇದುವರೆಗೂ ಇಲ್ಲಿ ಬಿಜೆಪಿ ತನ್ನ ಬಾವುಟವನ್ನ ಹಾರಿಸೋದಕ್ಕೆ ಸಾಧ್ಯವೇ ಆಗಿಲ್ಲ. ಈ ಅಜೇಯ ಕೋಟೆಯ ಅಡಿಪಾಯವೇ ಅಲ್ಲಿರುವ ಮುಸ್ಲಿಂ ಮತದಾರರು. ಆದರೆ ಈ ಬಾರಿ ಅಸಮಾಧಾನದ ಕಾರಣ ಈ ಮತಗಳು ಚದುರುವಂತಹ ಭೀತಿ ಎದುರಾಗಿತ್ತು. ಮುಸ್ಲಿಂ ಮತಗಳನ್ನ ಒಂದು ಕಡೆ ಕ್ರೋಢೀಕರಿಸೋದಕ್ಕೆ ಸಿದ್ದರಾಮಯ್ಯ ಮಾಡಿರುವಂತಹ ಪ್ಲಾನ್ ಕಾಂಗ್ರೆಸ್ಗೆ ಸಂಜೀವಿನಿಯಾದಂತಿದೆ. ಇದರ ಪರಿಣಾಮ ಬಿಜೆಪಿ ಕಾಂಗ್ರೆಸ್ ಸಮಬಲದ ಹೋರಾಟಕ್ಕೆ ವೇದಿಕೆ ಸಹ ತಯಾರಾಗಿದೆ. ಇಷ್ಟು ವರ್ಷಗಳ ಕಾಲ ಈ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಸುಲಭದ ತುತ್ತಾಗಿತ್ತು. ಆದರೆ ಈ ಬಾರಿ ಕತೆ ಬೇರೆಯದ್ದೇ ಇದೆ. ಯಡಿಯೂರಪ್ಪ ಮತ್ತು ಎಚ್.ಡಿ. ಕುಮಾರಸ್ವಾಮಿ ದೋಸ್ತಿಗಳಾಗಿ ಕೈಜೋಡಿಸಿದ್ದಾರೆ. ಇನ್ನು ಈ ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಬ್ಬರವು ಕಾಂಗ್ರೆಸ್ನ ಈ ಅಜೇಯ ಕೋಟೆಯ ಬಾಗಿಲನ್ನ ಬಲವಾಗಿ ಬಡಿತಾ ಇದೆ. ಮೈತ್ರಿ ಪಡೆಯ ಈ ಜಂಟಿ ಸಮರವನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಮಾಡಿರುವಂತಹ ಪ್ಲಾನ್ ವರ್ಕೌಟ್ ಆಗುವಂತಹ ಸಾಧ್ಯತೆ ಇದೆ. ದಾವಣಗೆರೆ ದಕ್ಷಿಣದ ದಂಗಲ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಮುಸ್ಲಿಂ ಮತಗಳನ್ನು ಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಬಹುದು. ಬಿಜೆಪಿ ಜೆಡಿಎಸ್ ಮೈತ್ರಿ ಭವಿಷ್ಯಕ್ಕೂ ಇದೊಂದು ಅಗ್ನಿ ಪರೀಕ್ಷೆ.
ಬಿಎಸ್ವೈ ಮತ್ತು ಶಾಮನೂರು ಕುಟುಂಬದ ಹೊಂದಾಣಿಕೆ ರಾಜಕೀಯಕ್ಕೆ ಇದು ನಿದರ್ಶನವಾಗುತ್ತಾ ಅಥವಾ ಅಪವಾದವಾಗುತ್ತಾ? ಜೊತೆಗೆ ಎರಡೂ ಪಕ್ಷಗಳ ನಾಯಕರ ನಡುವಿನ ಒಳಗಿನ ಬೇಗುದಿ ಮತ ಪೆಟ್ಟಿಗೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಶಾಮನೂರು ಕುಟುಂಬದ ವಿರುದ್ಧದ ಅಪಸ್ವರ ಆಕ್ರೋಶವಾಗಿ ಪರಿವರ್ತನೆಗೊಂಡ್ರೆ ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ಮೊದಲ ಪ್ರಯತ್ನದಲ್ಲೇ ಗೆಲುವಿನ ನಗೆ ಬೀರಬಹುದು. ಮತದಾರರನ್ನ ಸೆಳೆಯೋದಕ್ಕೆ ರಾಜಕೀಯ ಪಕ್ಷಗಳು ಅಂತಿಮ ಹಂತದ ಕಸರತ್ತನ್ನ ಮಾಡ್ತಾ ಇದ್ದಾರೆ. 8ರಿಂದ 10,000ದವರೆಗೆ ಒಂದು ಮತಕ್ಕೆ ರೇಟನ್ನು ಫಿಕ್ಸ್ ಮಾಡಲಾಗಿದೆ ಅನ್ನುವಂತಹ ಮಾತುಗಳೂ ಇದೆ. ಆದರೆ ಮತದಾರನ ಮನಸ್ಸಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.